ಜೊತೆಗೆ ಸರ್ಕಾರಿ ಶಾಲೆಯಲ್ಲಿ ಓದುವಂತಹ ಮಕ್ಕಳ ಕನಸು, ಈ ಎಲ್ಲ ವಿಚಾರಗಳನ್ನ ಈ ಸಿನಿಮಾ ಹೊಂದಿದೆ. ಕನ್ನಡದಲ್ಲಿ ಈ ರೀತಿಯ ಒಂದು ಸಿನಿಮಾ ಬಂದಾಗ 50 ದಿನಗಳ ಗೌರವವನ್ನ ತಾವೆಲ್ಲರೂ ಕೊಟ್ಟಿದ್ದೀವಿ. ವಿಶೇಷ ಅಂದ್ರೆ 2 ಲಕ್ಷ ವಿದ್ಯಾರ್ಥಿಗಳು ಸಿನಿಮಾನ ವೀಕ್ಷಣೆ ಮಾಡಿದ್ದಾರೆ ಕರ್ನಾಟಕದ ಮೂಲೆ ಮೂಲೆಯಲ್ಲಿ. ಇದು ಈ ಸಿನಿಮಾಕ್ಕೆ ಸಿಕ್ಕಿರುವಂತಹ ಗೌರವ. ಸರ್ ಯಾವ ಲಾಸ್ಟ್ 4 ನಂಬರ್ ಅಂದ್ರೆ ಸಿನಿಮಾದ ತಂತ್ರಜ್ಞರು ಸ್ವಲ್ಪ ಬನ್ನಿ ಸರ್. ಸರ್ ಚಂದ್ರಶೇಖರ್ ಸರ್ ಸ್ವಲ್ಪ ಶಾರ್ಟ್ ಇರೋ ಟೆಕ್ನಿಷಿಯನ್ಸ್ ಅಥವಾ ಸಿನಿಮಾ Don't complain about your neighbor problem to the world. Show them the baby because the world expects results ಅಂತಾರೆ. ಸೊ ಹಾಗಾಗಿ ಥಿಯೇಟರ್ ಜನ ಬರ್ತಾ ಇಲ್ಲ, ಪಿಕ್ಚರ್ ನೋಡ್ತಾ ಇಲ್ಲ ಅಂತ ಕೊರಗ್ತಾ ಇರೋ ನಡುವೆ ಯಾವುದನ್ನು ಕೇರ್ ಮಾಡದೆ ಒಂದು ಸಿನಿಮಾ ಮಾಡಿ 50 ದಿನದ ಗಡಿ ದಾಟಿಸಿದ್ದಾರೆ ಅಂದರೆ ಹೆಮ್ಮೆ ಪಡ್ತಕ್ಕಂಥ ವಿಷಯ. ಎಕ್ಸ್ಟ್ರಾಡಿನರಿ ವರ್ಕ್. ಅದು ಒಂದು ಆಫ್ ವೀಕ್ ಸಿನಿಮಾನ ಎಷ್ಟು ಜನ ಟೆಕ್ನಿಷಿಯನ್ಸ್, ಥ್ರಿಲ್ಲರ್ ಮಂಜು ಒಂದು ಶಾರ್ಟ್ ನೋಡಿದೆ, ಥ್ರಿಲ್ಲರ್ ಮಂಜು ಸರ್ದು ರಾಜೇಶ್ ರಾಮನಾಥ್ ಕೂತಿದ್ರಲ್ವಾ ಇದರಲ್ಲಿ 3 ಥರ ಒಟ್ಟಿನಲ್ಲಿ ಎಲ್ಲ ಟೆಕ್ನಿಷಿಯನ್ಸ್ ಇನ್ವಾಲ್ವ್ ಮಾಡ್ಕೊಂಡು ಸೀನಿಯರ್ ಟೆಕ್ನಿಷಿಯನ್ಸ್ನ ಒಂದು ಹೊಸ ಪ್ರಯತ್ನ ಮಾಡಿದ್ದಾರೆ. ಜನ ಹಾರೈಸಿದ್ದಾರೆ, ನನ್ನ ಹಾರೈಕೆನೂ ಇದೆ. ಇದು 50 ದಿನದ ಗಡಿ ದಾಟಿ 100 ದಿನದ ಗಡಿ ಮುಟ್ಲಿ ಅಂತ ಹಾರೈಸ್ತೀನಿ. ಎಲ್ರಿಗೂ ನಮಸ್ಕಾರ. ಮಕ್ಕಳ ಚಿತ್ರ ಅಂದ ತಕ್ಷಣ ನಮಗೆ ನೆನಪಾಗೋದು ಬೆಟ್ಟದ ಹೂ, ಚಿನ್ನಾರಿ ಮುತ್ತ. ಸೊ ಅಂದರೆ ತುಂಬ ಕಡಿಮೆ ಈ ಥರದೊಂದು ಪ್ರಯತ್ನ ಆಗಬೇಕು. ನಮ್ಮದು ಗುರು ಶಿಷ್ಯರು ಆ ಥರದ್ದು ಒಂದು ಪ್ರಯತ್ನ ಆಯಿತು. ಸೊ ಈ ಥರ ಪ್ರಯತ್ನ ಆಗಿ ನಾನು ನೋಡಿದೆ ವಿಡಿಯೋ ಕ್ಲಿಪ್ಪಲ್ಲಿ ಎಷ್ಟೋ ಸ್ಕೂಲ್ ಮಕ್ಕಳು ಎಲ್ಲ ನೋಡಿ ಎಂಜಾಯ್ ಮಾಡ್ತಾ ಇದ್ದಾರೆ. ಅಂದರೆ ಸಿನಿಮಾ ಒಂದು ಮನೋರಂಜನೆ. ನಮಸ್ಕಾರ. ಮೊದಲನೇದಾಗಿ 50ನೇ ದಿನ ಪೂರೈಸಿದ್ದು ಒಂದು ಖುಷಿಯಾದ ಒಂದು ಸಂಗತಿ ಅಂತ ಹೇಳ್ಬೋದು. ಯಾಕಂದರೆ ಒಂದು ಸಲ ಹೇಳಿದಂಗೆ ಇವತ್ತಿನ ಪರಿಸ್ಥಿತಿಯಲ್ಲಿ ಸಿನಿಮಾ ಜನ ಬರ್ತಿಲ್ಲ, ನೋಡ್ತಿಲ್ಲ ಅಂತ ಹೇಳೋ ಒಂದು ಮಾತು ನಡೀತಾ ಇರೋ ಮಧ್ಯದಲ್ಲಿ ಇವತ್ತು ಒಂದು 50 ಡೇಸನ್ನು ಕಂಪ್ಲೀಟ್ ಮಾಡಿದರೆ. ಸೊ ವಿಶಿಂಗ್ ದಮ್ ಆಲ್ ದ ಬೆಸ್ಟ್. ಆ್ಯಂಡ್ ರಾಘವೇಂದ್ರ ರೆಡ್ಡಿ ಸರ್ ನಾನು ಪರಿಚಯ ಆಗಿದ್ದು ಕ್ರಿಕೆಟಲ್ಲಿ. ಆ್ಯಂಡ್ ರೋಹಿತ್ ಅಲ್ಲೂ ಅಷ್ಟೇ ಒಂದು ತುಂಬ ಪ್ಯಾಷನೆಟಾಗಿ ಒಂದು ಟೂರ್ನಮೆಂಟಲ್ಲಿ ಭಾಗಿಯಾಗಿದ್ದರು. ಸೊ ಅವ್ರ ಸಿನಿಮಾನು ಅದೇ ರೀತಿ ಬಂದೈತೆ ಆ್ಯಂಡ್ 50 ಡೇಸ್ ಓಡೈತೆ. ಆ್ಯಂಡ್ ರೋಹಿತ್ ಅವ್ರದ್ದು ಟ್ರೈಲರ್ ನೋಡಿದ್ದೀನಿ. ಸೊ ವಿಶಿಂಗ್ ಆಲ್ ದ ಬೆಸ್ಟ್ ಇನ್ ಫ್ಯೂಚರ್ ಆಲ್ ದ ಮೂವೀಸ್. ಆ್ಯಂಡ್ ಯಶ್ ಅವರು ಆಲ್ ದ ಬೆಸ್ಟ್. ಆ್ಯಂಡ್ ನಮ್ಮ ಕ್ರಿಯೇಟಿವ್ ಹೆಡ್ ವೆಂಕಟ್ ಗೌಡರು ಒಂದು 50 ಡೇಸ್ ಸಿನಿಮಾನ ಇಲ್ಲಿವರೆಗೂ ತರೋದು, ಒಂದು ಪಬ್ಲಿಸಿಟಿ ಮಾಡೋದು, ಐ ಥಿಂಕ್ ಒಂದು ದೊಡ್ಡ ಬ್ಯಾಕ್ ಬೋನ್ ಆಗಿ ನಿಂತಿದ್ದಾರೆ ಈ ಸಿನಿಮಾಗೆ. ಸೊ ವಿಶಿಂಗ್ ಟೀಮ್, ಎಂಟೈರ್ ಟೀಮ್ ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಒಳ್ಳೊಳ್ಳೆ ತಂತ್ರಜ್ಞರಿದ್ದಾರೆ ಆ್ಯಂಡ್ ಒಳ್ಳೆ ಆರ್ಟಿಸ್ಟ್ಗಳಿದ್ದಾರೆ. ಸೊ ಇನ್ನೂ ಒಂದು 50 ದಿನ ಅಲ್ಲ 100 ದಿನ ಓಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಶ್ರಮ ಈ 50 ಡೇಸ್ ಏನು ಒಂದು ಕಾರ್ಯಕ್ರಮ ಮಾಡ್ತಾ ಇರೋ ಇದೇ ಥರ ಒಂದು ವರ್ಷಕ್ಕೆ ಒಂದು 50 ಸಿನಿಮಾ ನಮ್ಮ ಕನ್ನಡ ಇಂಡಸ್ಟ್ರಿ ಈ ಥರ ಆಗಲಿ ಅಂತ ದೇವ್ರ ಹತ್ರ ಬೇಡ್ಕೊತಾ, ದೇವರು ಯಾರಲ್ಲ ಆಡಿಯನ್ಸ್, ನೀವು ನಮ್ಮ ಕನ್ನಡ ಚಿತ್ರರಂಗದ ಆಡಿಯನ್ಸ್ ನನಗೆ ಬೇಡಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಳಿದ್ರು ಈ ಥರ ಸಿನಿಮಾ ಬಗ್ಗೆ ಎಲ್ಲ ತುಂಬ ಮಾತಾಡಿದ್ದಾರೆ. ನಿಜವಾಗ್ಲೂ ಇವತ್ತು ಈ ಸಂಭ್ರಮಕ್ಕೆ ಸೇರೋದಕ್ಕೆ ಕಾರಣ ಟೆಕ್ನಿಷಿಯನ್ಸು ಮತ್ತು ಕಲಾವಿದರುಗಳು. ಈ ಸಿನಿಮಾದಲ್ಲಿ ಮಾಡಿರೋ ಪ್ರತಿಯೊಬ್ಬರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಹಾಗೂ ಈ ಸಿನಿಮಾ ಮಾಡಬೇಕು ಅಂತ ಮುಂದೆ ಬಂದಿರೋ ರಾಘವೇಂದ್ರ ರೆಡ್ಡಿ ಅವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇಂಥ ಒಂದು ಒಳ್ಳೆಯ ಸಿನಿಮಾ ಮಾಡಬೇಕು, ಆಮೇಲೆ ದುಡ್ಡುಗೋಸ್ಕರ ಮಾಡಬೇಕು, ಚೆನ್ನಾಗಿ ಹೊಡೆದ್ರೆ ದುಡ್ಡು ಬರುತ್ತೆ ಅನ್ನೋದಕ್ಕಿಂತ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಹೋರಾಟ ಮಾಡಿ, ಆಮೇಲೆ ಅವ್ರ ಜೊತೆ ಎಲ್ಲ ಟೆಕ್ನಿಷಿಯನ್ನ ಸೇರಿಸಿ, ಕಲಾವಿದರನ್ನ ಸೇರಿಸಿ ಇಂಥ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ನಿಜವಾಗ್ಲೂ ಅವ್ರಿಗೆ ತುಂಬ ಥ್ಯಾಂಕ್ಸ್. 50ನೇ ದಿನದ ಸಿನಿಮಾಗೆ ನಮ್ಮನ್ನೆಲ್ಲ ಕರೆಸಿ ನಮಗೆ ಇಲ್ಲಿ ನಿಲ್ಲಿಸಿ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ. ಹಾಗೂ ಈ ಸಿನಿಮಾ ನಾನು ಯಾವಾಗ ವೆಂಕಟ್ ಗೌಡ್ರನ್ನ ಮೀಟ್ ಮಾಡಿದಾಗಲೂ ಈ ಸಿನಿಮಾ ಬಗ್ಗೆನೇ ಮಾತಾಡ್ತಾ ಇದ್ರು. ಇಲ್ಲ ಈ ಸಿನಿಮಾ ಹಂಗೆ ಮಾಡಬೇಕು, ಹೀಗೆ ಮಾಡಬೇಕು, ನನಗೆ ಈ ಥರ ನಮ್ಮ ಸ್ನೇಹಿತರಿದ್ದಾರೆ ರಾಘವೇಂದ್ರ ರೆಡ್ಡಿ ಅವರು ಅಂತ. ಸೊ ಅವರಿಬ್ಬರು ಸೇರಿ ಅವರಿಬ್ಬರಿಗೂ ಒಳ್ಳೇದಾಗಲಿ, ಅವರಿಬ್ಬರು ಇಂಥ ಒಳ್ಳೆಯ ಸಿನಿಮಾಗಳನ್ನ ತುಂಬ ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಎಲ್ಲ ಆರ್ಟಿಸ್ಟ್ ಟೆಕ್ನಿಷಿಯನ್ಸ್ಗೆ ನಿಜವಾಗ್ಲೂ ನಮಸ್ಕಾರ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ.
ಒಂದು ಸಿನಿಮಾ ಎಲ್ಲ ದೊಡ್ಡವರೆಲ್ಲ ಇದ್ದಾರೆ, ಅವರೆಲ್ಲ ಮಾತಾಡಿದ್ಮೇಲೆ ಕಿರಿಯರು ಮಾತಾಡೋಣ ಅನ್ಕೊಂಡಿದ್ರೆ ಅದು ತಳ್ಳಿದ್ದಾರೆ ಗುರುಗಳು ಹಿಂದ್ಗಡೆಯಿಂದ. ಒಂದು ಸಿನಿಮಾ ರಿಲೀಸ್ ಆದರೆ ಅದರ ವಿಮರ್ಶಕರು, ಕ್ರಿಟಿಕ್ಸು, ನೋಡೋರು, ಸಿನಿಮಾ ಟೆಕ್ನಿಷಿಯನ್ಸು 50-50 ಮಾಡ್ತಾರೆ ಯಾವಾಗಲೂ ಮಾತಾಡುವಾಗ ಒಂದು ಸಿನಿಮಾ ಬಗ್ಗೆ. ತಮ್ಮ ಸೋಷಿಯಲ್ ಮೀಡಿಯಾ, ತಮ್ಮ ಡಿಜಿಟಲ್ ಮೀಡಿಯಾ, ತಮ್ಮ ಮಾಧ್ಯಮಗಳನ್ನ ಒಂದು ಸಿನಿಮಾನ ಬಗ್ಗೆ ಮಾತಾಡೋದಕ್ಕೆ, ಚರ್ಚೆ ಮಾಡೋದಕ್ಕೇನೆ ಬಳಸಲ್ಲ. ಅದ್ರಲ್ಲಿ ನಮ್ಮ ವೀರಕಪುತ್ರ ಶ್ರೀನಿವಾಸ್ ಅವರು ಇದ್ದಾರೆ. ಅವರು ಸಿನಿಮಾಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಎರಡು ತರದಲ್ಲಿದ್ರು. ಒಂದು ಸಣ್ಣ ಪುಸ್ತಕ ಬಂದಿರ್ಬೋದು, ಯಾವುದೇ ಸಿನಿಮಾ ಇದ್ರೂ ದುಡ್ಡು ಕೊಟ್ಟು ನೋಡಿ ಅದ್ರ ಬಗ್ಗೆ ಪುಟಗಟ್ಟಲೆ ಬರೀತಾರೆ. ಅಂಥವ್ರ ಸಂಖ್ಯೆ ಜಾಸ್ತಿ ಆಗ್ಬೇಕು. ಇದು 50 ಡೇಸ್ ಬಂದಿದೆ ಅಂದ ತಕ್ಷಣ ನಾವು ಎಲ್ಲ ಪತ್ರಕರ್ತರಾಗಿದ್ದ ಕಾಲದಲ್ಲಿ ಗ್ರೀನ್ ಹೌಸ್ ಅಲ್ಲಿ ಪಾರ್ಟಿಗಳು ನಡೀತಾ ಇತ್ತು. ಆಮೇಲೆ ಮೊದಲನೇ ದಿನಕ್ಕೆ ಸಕ್ಸಸ್ ಮೀಟ್ ಮಾಡೋರು. ಅದಕ್ಕೆ ಒಂದನೇ ದಿನದಲ್ಲೇ ಹೆಂಗ್ ಸಕ್ಸಸ್ ಆಯ್ತು ಸಿನಿಮಾ ಅನ್ನೋದು ಗೊತ್ತಾಗ್ತಿರಲ್ಲ ಅವಾಗ. ಆ ಡೌಟ್ ಅಲ್ಲಿ ಇದ್ವಿ. ಅದಾದ್ಮೇಲೆ ಇವತ್ತು ಒಂದು ಸಿನಿಮಾ ಸಕ್ಸಸ್ ಆಗಿದೆ, ಸಕ್ಸಸ್ ಅನ್ನೋದಕ್ಕೆ ನೂರಾರು ಅರ್ಥಗಳಿದ್ದಾವೆ. ಅದು ಜನರನ್ನ ತಲುಪಿದೆ ಅಂತಾನೋ, ಹಣ ಮಾಡಿದೆ ಅಂತಾನೋ, ಅಥವಾ ಗೆದ್ದಿದೆ ಅನ್ನೋದಕ್ಕೆ, ಗೆಲುವಿಗೆ ನೂರಾರು ಅರ್ಥ ಇರುವಾಗ ಒಂದು ಸಿನಿಮಾ ಗೆದ್ದಿದೆ ಅಂತ ವೆಂಕಟಗೌಡ ಮತ್ತು ಅವ್ರ ಟೀಮ್ ಎಲ್ಲ ಸೇರಿ ಇಷ್ಟು ಜನರನ್ನು ಸೇರಿಸಿ ಸಂಭ್ರಮ ಪಡ್ತಾ ಇದ್ದಾರೆ ಅನ್ನೋದು ಸಿನಿಮಾದಲ್ಲಿ ನಿಜಕ್ಕೂ ಯುಗಾದಿ ಹಬ್ಬ ಇದ್ದಂಗೆ. ಇದನ್ನ ನೋಡೋದು ಭಾರಿ ಅಪರೂಪ. ಇವತ್ತು ನಮ್ಮ ಸಿನಿಮಾ ಗೆದ್ದಿದೆ ಅಂತ ಓಪನ್ ಆಗಿ ಯಾವ ಮೇಕರ್ಸು ಹೇಳ್ಕೊಳ್ಳಕ್ಕೆ ಇಷ್ಟಪಡ್ತಾ ಇಲ್ಲ. ಇವತ್ತು ನಾನಾ ಕಾರಣಗಳಿದಾವೆ ಅದಕ್ಕೆ. ಅಷ್ಟು ಬಿಸ್ನೆಸ್ ಆಯ್ತು, ಇಷ್ಟು ಬಿಸ್ನೆಸ್ ಆಯ್ತು, ಇಷ್ಟು ಟಿಕೆಟ್ ಹೋಯ್ತು, ಇಷ್ಟು ಪರ್ಸೆಂಟೇಜ್ ಆಯ್ತು. ಇವಾಗ ಒಂದು ಲೆಕ್ಕ ಬಂದಿದೆ ಬುಕ್ ಮೈ ಶೋನಲ್ಲಿ, ಇಷ್ಟು ಅವರಲ್ಲಿ, ಇಷ್ಟು ಥಿಯೇಟರ್ ಅಲ್ಲಿ ಇಷ್ಟು ಟಿಕೆಟ್ ಬುಕ್ ಆದ್ರೆ ಮಾತ್ರ ಈ ಹೀರೋಗೆ ಬೆಲೆ ಅಂತ. ಅದರಲ್ಲಿ ರಾಘವೇಂದ್ರ ರೆಡ್ಡಿ ಅವರು ತಮ್ಮ ಮಗನನ್ನಿಟ್ಕೊಂಡು ಒಂದು 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 ಹೆಣ್ಣು ಮಗಳ, ಭಾರತಿ ಅನ್ನೋ ಒಂದು ಹೆಣ್ಣು ಮಗಳ ಕಥೆಯನ್ನು ಮಾಡಿದ್ದಾರೆ. ಅಂದ್ರೆ ಅವರಿಗೆ ಸನ್ಸ್ಟ್ರೋಕ್ ಇಲ್ಲ ಅಂತ ಅರ್ಥ. ತನ್ನ ಮಗ ಇದ್ರೂ ಕೂಡ ತನ್ನ ಮಗನ ಹೀರೋ ಸೆಂಟ್ರಿಕ್ ಸಿನಿಮಾ ಮಾಡಬಹುದಾಗಿತ್ತು. ಅವ್ರಿಗೆ ಈ ಸನ್ಸ್ಟ್ರೋಕ್, ಈ ಸೂರ್ಯನ ಬಿಸಿಲು ಹೊಡೆತದೆ ಕೆಲವರಿಗೆ. ನಿರ್ಮಾಪಕರುಗಳು ಮಗನ್ನೇ ಹೀರೋ ಮಾಡಬೇಕು ಅನ್ನೋದು ಅದನ್ನ ದಾಟಿದ್ದಾರೆ. ಆದ್ರೆ 50 ದಿನ ಆಗಿದೆ. ಆದ್ರೆ ಈ 3 ವಿಷಯಗಳು ಈ ಸಿನಿಮಾದಲ್ಲಿ ಚರ್ಚೆ ಆಗ್ಬೇಕಾಗಿತ್ತು. ಪ್ರಸನ್ನ ಅವರು ಕೂಡ ನನಗೆ ಗೆಳೆಯರೇ, ನನಗೂ ಅವರು. ಮಳವಳ್ಳಿ ಪ್ರಸನ್ನ ಅವರು ನಮ್ಮ ಪತ್ರಿಕೆಯ ಸಂಪಾದಕರಾಗಿದ್ದಂಥದ್ದು ಮತ್ತು ಬಹಳ ದೊಡ್ಡ ಬರಹಗಾರರು. ಬಟ್ ಅವರಿಗೆ ಬರಹಕ್ಕಿಂತ ಸಿನಿಮಾಗಳ ಮೇಲೆ ಹುಚ್ಚು ಪ್ರೀತಿ, ಅತೀವವಾದ ಪ್ರೀತಿ, ಅದು ಇಲ್ಲಿ ತನಕ ಬರ್ಕೊಂಡು ಬಂದಿದೆ ಅವರನ್ನು. ಯಾವಾಗ ನಾವು ಯೂಟ್ಯೂಬಲ್ಲಿ ಕೌಂಟ್ಗಳನ್ನು ಶುರು ಮಾಡಿದ್ವೋ 1 ಮಿಲಿಯನ್ 2 ಮಿಲಿಯನ್ಸ್ ಅಂತ ಹೇಳ್ಬಿಟ್ಟು, ಅವತ್ತು ನಾವು ಥಿಯೇಟ್ರಲ್ಲಿ ಡೇಸನ್ನು ಕೌಂಟ್ ಮಾಡೋದು ಬಿಟ್ಬಿಟ್ವಿ. 25 ದಿವಸ ಅಂತ ಪೋಸ್ಟ್ ನೋಡಿನೇ ಎಷ್ಟೋ ದಿವಸ ಆಗೋಗಿತ್ತು. 50 ದಿವಸ ಆಗಿದೆ ಅಂತಂದರೆ ಇದು ನಮ್ಮ ಖುಷಿಗೆ ಹೇಳ್ಕೊತೀವಿ ಹೊರತು ನಿಜವಾಗ್ಲೂ ಆಯ್ತು ಅಂತ ಹೇಳಿದ್ರೆ ಇಲ್ಲ ಅಂತಲೇ ಹೇಳಿದ್ರು. ಆ್ಯಕ್ಚುಲಿ ಒಂದು ವರ್ಗ, ಒಂದು ಪ್ರೇಕ್ಷಕರು, ಮಕ್ಕಳು, ಕೆಲವು ಮಠಗಳು, ಶಾಲೆಗಳು ಸಹಕಾರ ಮಾಡಿದ್ದಾರೆ, ನೋಡಿದ್ದಾರೆ. ಆ್ಯಕ್ಚುಲಿ ಇದೆಲ್ಲ ಆಗಬೇಕಾಗಿತ್ತು. ನಿಜವಾಗ್ಲೂ 50 ದಿವಸದ ಆಗುವಂತಹ ಕಂಟೆಂಟು ಕನ್ನಡದಲ್ಲಿ ಇದ್ದಾವೆ. ಆ ಸಿನಿಮಾಗಳನ್ನು ನಾವು ನಂಬಿಕೆ ಕಳ್ಕೊಂಡಿದ್ದೀವಿ. ಕನ್ನಡ ಸಿನಿಮಾ ಕಂಪ್ಲೀಟಾಗಿ ನಂಬಿಕೆಯನ್ನು, ಪ್ರೇಕ್ಷಕರ ನಂಬಿಕೆಯನ್ನು ಕಳ್ಕೊಂಡ್ಬಿಟ್ಟಿದೆ. ಅದೆಲ್ಲ ಮತ್ತೆ ಬಂದು ಅವರೆಲ್ಲ ನೋಡಿ 50 ದಿವಸ ಆಗುತ್ತೆ ಅನ್ನೋಂತಹ ಭ್ರಮೆಗಳು ಯಾರಿಗೂ ಇಲ್ಲ. ಆದರೂ ಈ ಕಾಲಘಟ್ಟದಲ್ಲಿ ಒಂದು ಭರವಸೆಯಾಗಿ ಈ ಸಿನಿಮಾ ಒಂದಷ್ಟು ಸಂದೇಶವನ್ನು ಹೊತ್ತು ಬಂದಿದೆ. ಆ ಕಾರಣಕ್ಕೋಸ್ಕರ ಇದು ನೋಡಬೇಕು. ಚಕ್ರವರ್ತಿ ಚಂದ್ರಚೂಡ್ ಅವರು ಹೇಳಿದಾಗೆ ಒಂದಷ್ಟು ಚರ್ಚೆಗೆ ಒಳಪಡಬೇಕು ಅನ್ನೋದ್ರಲ್ಲಿ ಯಾವುದೇ ಸ್ವಾರ್ಥ ಇಲ್ಲ. ಯಾಕಂದರೆ ಆಗಲೇ ನಿರೂಪಕಿ ಸ್ನೇಹ ಮಾತಾಡ್ತಾ ಇದ್ದಾರೆ, ಯಾವುದೇ ಫಲಾಪೇಕ್ಷೆ ಇಲ್ಲದೆ ಈ ಸಿನಿಮಾ ಮಾಡಿದ್ದಾರೆ ಅಂತ. ನಾನು ಆ ಅಭಿಪ್ರಾಯವನ್ನೇ ವಿರೋಧಿಸ್ತೇನೆ. ಯಾಕಂದರೆ ಫಲಾಪೇಕ್ಷೆ ಮೊದಲಿಗೆ ನಾನು ರಾಘವೇಂದ್ರ ರೆಡ್ಡಿ ಅವರಿಗೆ ಅಭಿನಂದಿಸ್ತೇನೆ. ಯಾಕಂದರೆ ಇಂಥ ಒಂದು ವೆಂಕಟಗೌಡನ ಒಳ್ಳೆ ಉತ್ಸಾಹಿ ಯುವಕ ನಿರ್ಮಾಪನ ಮುಂದೆ ಇಟ್ಕೊಂಡು ಇಡೀ ಒಳ್ಳೆ ತಂಡ ಕಟ್ಟಿಸ್ಕೊಟ್ಟಿಗೂ ಒಂದು ಅಭಿನಂದನೆ. ಯಾಕಂದರೆ ಇಂಥ ಒಂದು ತಂಡ ಇಲ್ಲಿವರೆಗೂ ಕರ್ಕೊಂಬರೋದು ಅಷ್ಟು ಸುಲಭ ಅಲ್ಲ ಸ್ಟಾರ್ಟಿಂಗ್. ಯಾಕಂದರೆ ಈಗಾಗಲೇ ಶೆಡ್ಯೂಲ್ ವೈಸ್ ಎಲ್ಲ ಪ್ರತಿಯೊಂದು ತಾವು ತೋರಿಸಿದ್ರಿ. ಯಾಕಂದ್ರೆ ಒಂದು ಸಿನಿಮಾ ಮಾಡೋದು ಎಷ್ಟು ಕಷ್ಟ ಇದೆ ಅಂತ ಆ ನಿರ್ಮಾಪಕನಿಗೆ ಗೊತ್ತು. ಬಟ್ ಇವತ್ತು 50ನೇ ದಿನಕ್ಕೆ ಕಾರ್ಯಕ್ಕಿದೆ ಪಿಕ್ಚರ್. ಎಲ್ಲರಿಗೂ ಒಳ್ಳೆಯದಾಗಲಿ. ಇದೇ ರೀತಿ ಭಾರತೀಯ ಟೀಚರ್ ಇನ್ನೂ ಹಲವಾರು ಚಿತ್ರ ನಿರ್ಮಾಣ ಮಾಡೋ ಭಾಗ್ಯ ನಮಗೆ ಕರುಣಿಸಿ ಸರ್. ನಮಸ್ತೆ. ಈಗಾಗಲೇ ಎಲ್ಲರೂ ಮಾತಾಡಿದ್ದಾರೆ. ಮೊನ್ನೆ ಒಂದು ಮೊಮೆಂಟು ಒಂದು ಕಡೆ ಬಿದ್ದಿತ್ತು. ನಮ್ಮ ಹುಡುಗ ಅಲ್ಲೆಲ್ಲ ಎಸ್ತಿದ್ದ. ನಾನು ಪಾಸ್ ಆಗ್ತಾ ನೋಡಿದೆ 100 days ಟು ಶೀಲ್ಡ್ ಅಲ್ವಾ ಪಿಕ್ಚರ್. ನಾನು ಬಾಯಿಗೆ ಬಂದು ಬೈದು ಅದನ್ನು ತಿಳಿಸಿದ್ದೆ. ಯಾಕೆ ಹೇಳ್ತಾ ಇದ್ದಾರೆ, ಇನ್ನು ಮುಂದಕ್ಕೆ ನಾವು 100 ಡೇಸ್ಗಳು, ಸಿಲ್ವರ್ ಜೂಬ್ಲಿಗಳು ನೋಡುವ ಸಾಧ್ಯತೆ ತುಂಬ ಕಡಿಮೆ ಇದೆ. ಅಂಥ ಒಂದು ದೊಡ್ಡ ಪೈಪೋಟಿ ಯುಗದಲ್ಲಿ ನಾವು ಕಾಲಿಟ್ಟಾಗಿದೆ. ಸೂಪರ್ ಸ್ಟಾರ್ಗಳ ಸಿನಿಮಾಗಳೇ 20-30 ದಿವಸ ದಾಟದೆ ಭಾಳ ದೊಡ್ಡ ಶ್ರಮದ ಕೆಲಸ ಆಗಿದೆ ಇವತ್ತು. ಇಂಥ ಸಂದರ್ಭದಲ್ಲಿ ಒಂದು ಕನ್ನಡ ಪರವಾದ ಮತ್ತು ವಿದ್ಯಾರ್ಥಿಗಳಿಗೆ ಭಾಳ
ಮತ್ತು ಮುಂದಿನ ಪೀಳಿಗೆಗೆ ಒಂದು ಕಿವಿ ಮಾತು ಹೇಳುವಂಥ ಕನ್ನಡದ ಧ್ವನಿಯನ್ನು ಬಹಳ ಸ್ಪಷ್ಟವಾಗಿ ಇಡೀ ಸಿನಿಮಾದಲ್ಲಿ ಬಿಂಬಿಸಿರುವಂಥ ಒಂದು ಸಿನಿಮಾದ ರಿಲೀಸ್ ಮಾಡೋದೇ ಸಿನಿಮಾದ 50ನೇ ದಿನದ ಸಂಭ್ರಮದಲ್ಲಿ ಸಿಹಿ ಕಹಿ ಚಂದ್ರು ಸರ್, ಗೀತಮ್ಮ ನೀವು ಕೂಡ ಜಾಯ್ನ್ ಆಗ್ಬೇಕು, ಮೋಹನ್ ಸರ್ ನೀವು ಜಾಯ್ನ್ ಆಗಿ ಒಂದು ಪಿಕ್ಚರ್. ಚಂದ್ರ ಸರ್ ಇಲ್ಲಿ ಸರ್ ಸರ್ ಈ ಕಡೆ ಇಲ್ಲಿ ಧನ್ಯವಾದಗಳು. ಇದೆ ಒಂದು ಸಿನಿಮಾ ಈಗಿನ ಕಾಲಘಟ್ಟದಲ್ಲಿ 50ನೇ ದಿನ ಪೂರೈಸಿ ಆ ಯಶಸ್ಸಿನ ಹಂಚಿಕೊಳ್ಳುವಂಥ ಈ ಒಂದು ಅದ್ಭುತವಾದ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದು ನನ್ನ ಸೌಭಾಗ್ಯ. 500ಕ್ಕೂ ಹೆಚ್ಚು ಸಿನಿಮಾದಲ್ಲಿ ಅಭಿನಯಿಸಿದ್ದೀನಿ. ಮೊದಲನೇ ಸಿನಿಮಾ ಇದಿಷ್ಟು ದೊಡ್ಡ ಪಾತ್ರ ಸಿಕ್ಕಿರೋದು ನನಗೆ. ಬಹಳ ಜನಕ್ಕೆ ನಂಬಿಕೆನೇ ಇರಲಿಲ್ಲ ನನಗೆ ಒಂದು ಪಾತ್ರನ ನಿಭಾಯಿಸಬಲ್ಲೆ ನಾನು ಅಂತ. ಆದರೆ ಪ್ರಸನ್ನ ಅವರಿಗೆ ತುಂಬ ನಂಬಿಕೆ ಇತ್ತು. ಹಾಗಾಗಿ ನಾನು ಪ್ರಸನ್ನ ಅವರಿಗೆ ಆಭಾರಿಯಾಗಿದ್ದೇನೆ. ಅವರು ನಂಬಿಕೆ ಇಟ್ಟು ನನಗೆ ಈ ಪಾತ್ರ ಕೊಟ್ಟಿದ್ದಕ್ಕೆ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಇಡೀ ಆ ಜರ್ನಿ ಏನಿತ್ತು ಫಸ್ಟ್ ಡೇಯಿಂದ ಕೊನೆಯ ದಿನದ ತನಕ ಸಿನಿಮಾ ಬಿಟ್ಟು ಬೇರೆ ಏನು ಡಿಸ್ಕಷನ್ ಆಗಲಿಲ್ಲ ನನಗೂ ಅವ್ರಿಗೂ. ಅಷ್ಟು ಆಳವಾಗಿ ಅವರು ಸಿನಿಮಾದಲ್ಲಿ ಇನ್ವಾಲ್ವ್ ಆಗಿದ್ದು, ಅವರು ತಗೊಂಡಂಥ ಶ್ರಮ, ಅದೆಲ್ಲರ ಪ್ರತಿಫಲ, ಎಲ್ಲರ ಶ್ರಮದ ಪ್ರತಿಫಲ ಇವತ್ತಿನ ಈ ಸಮಾರಂಭ. ವೆಂಕಟಗೌಡ ಆಗಿರ್ಬೋದು, ನಮ್ಮ ಪ್ರೊಡ್ಯೂಸರ್, ಒಂದ್ ದಿವಸಕ್ಕೂ ಸೆಟ್ಟಿಗೆ ಬರಲಿಲ್ಲ ಅವರು. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಇವತ್ತೇ ಅವ್ರನ್ನ ನಾನು ನೋಡಿದ್ದು, ನಾನು ನೋಡೇ ಇರಲಿಲ್ಲ ಅವ್ರನ್ನ. ಆಗಿರೋದು ನನಗೆ ತುಂಬಾ ಸಂತೋಷಪಟ್ಟಿದೆ. ಈ ಸಿನಿಮಾ ಆದಷ್ಟು ಬೇಗ 100 ದಿವಸ ಆಗಲಿ ಅಂತ ಆಶಿಸ್ತೀನಿ. ಆದಷ್ಟು ಬೇಗ ಇಂಥ ಒಂದು ಪ್ರಯತ್ನಕ್ಕೆ ಸಿಗಬೇಕು, ಇಂಥ ಒಂದು ಶ್ರಮಕ್ಕೆ ಸಿಗಬೇಕು. ಆಗ ಇನ್ನೂ ಹೆಚ್ಚಿನ ಕೆಲಸಗಳನ್ನ ಮಾಡೋದಕ್ಕೆ ಉತ್ತೇಜನ ಸಿಗತ್ತೆ. ಐ ಆಮ್ ಶೋರ್. ಅಂತಾನು ಹೇಳಿಲ್ಲ, ನನಗಿಲ್ವಾ ಪಾತ್ರ ಅಂದ್ರು. ಸರ್ ಬಹಳ ಕಷ್ಟ, ಒಂದು 20 ದಿವಸ ಹಾಕೊಳ್ರಿ ಮಾಡ್ರಿ ಇಷ್ಟೇ. ಕೊನೆ ತನಕ ನಾವು ಕೇಳದಷ್ಟು ದಿವಸ, ಅವರು ತಿಂಗಳ 30 ದಿವಸದಲ್ಲಿ 48 ದಿವಸ ಕೆಲಸ ಮಾಡ್ತಾರೆ. ಅವರು 48 ಕಾಲ್ ಶೀಟು. ಮೇಡಮ್ ಕೇಳಿದ್ರೆ ಗೊತ್ತಾಗತ್ತೆ ತುಂಬಾನೇ ಇದರಲ್ಲಿದೆ. ಅಂಥದ್ರಲ್ಲಿ ಅವರು ಕೋಆಪರೇಟ್ ಮಾಡಿದಾರಲ್ಲ, ಅದನ್ನ ನೆನೆಸ್ಕೊಳ್ಳಿಲ್ಲ ಅಂದ್ರೆ ತಪ್ಪಲ್ಲ, ಅದು ಅಪರಾಧ ಆಗತ್ತೆ. ಚಂದ್ರಣ್ಣ ತುಂಬಾ ಥ್ಯಾಂಕ್ಸ್. ಚಂದ್ರಣ್ಣ ನೀವು ಅಲ್ಲ, ಅವ್ರಿಗೆ ಹಾರ್ಟ್ ಆಪರೇಷನ್ ಆಗಿದ್ದಾಗ ಗೊತ್ತಿಲ್ಲದೆ ಸೈಕಲ್ ತುಳಿಸ್ಬಿಟ್ಟಿದ್ವಿ ಅವತ್ತು. ನಿಜವಾಗ್ಲೂ ಆಮೇಲೆ ಕ್ಷಮಿಸಿ, ತುಂಬಾ ಇದೆ ವಿಷಯ. ನಾನು ತುಂಬ ಹೃದಯದಿಂದ ಚಂದ್ರಣ್ಣಗೆ ಥ್ಯಾಂಕ್ಸ್ ಹೇಳ್ತೀನಿ. ಇದು ಸಲ್ಲಲೇಬೇಕಾದಂತ ಗೌರವ. ದಯವಿಟ್ಟು ಈ ವಯಸ್ಸಲ್ಲಿ ಅವರು ನಮ್ಗೆ ಕೊಟ್ಟಿರ್ತಕ್ಕಂಥ ಸಹಕಾರ, ಅದನ್ನ ನಾವು ನೆನೆಸ್ಕೊಳ್ಳಿಲ್ಲ ಅಂದ್ರೆ ಅದೇ ನಾನು ಹೇಳಿದಂಗೆ ತಪ್ಪಲ್ಲ, ಅಪರಾಧ. ವಯಸ್ಸಾಗಿಲ್ಲ ಅವರಿಗೆ, ನೀವು ಈ ವಯಸ್ಸಲ್ಲಿ ಅನ್ನೋಂಗಿಲ್ಲ. ಸಿಹಿಯೇ ಜಾಸ್ತಿ ಇಲ್ಲಿ ಅಂತ ನಾವು ಆಶಿಸೋಣ ಎಲ್ರು. ಡಯಾಬಿಟಿಕ್ ಅಮ್ಮ, ಸಿಹಿನೇ ಜಾಸ್ತಿ. ಎಸ್, ಥ್ಯಾಂಕ್ ಯು ಸರ್, ಧನ್ಯವಾದಗಳು. ರೋಹಿತ್ ರಾಘವೇಂದ್ರ ಅವ್ರು ದಯಮಾಡಿ ಮೆಮೆಂಟೋನ ಪಡ್ಕೋಬೇಕು. ಮನಸ್ಸರ್ ಇಲ್ಲೊಂದು ಮೋಹನ್ ಸರ್ ಹೊರಬೇಕಾಗಿದೆ ತುರ್ತು ಕಾರ್ಯಕ್ರಮದ ನಿಮಿತ್ತ. ಹಾಗಾಗಿ ಥ್ಯಾಂಕ್ ಯು ಮೋಹನ್ ಸರ್, ತಮ್ಮ ಸಮಯಕ್ಕೆ ಧನ್ಯವಾದಗಳು. ರೋಹಿತ್ ರಾಘವೇಂದ್ರ ಸರ್ ಈ ಕಡೆ ಸರ್, ಚಂದ್ರ ಸರ್ ಇಲ್ಲಿ ರೋಹಿತ್